ಜನಾರ್ದನ್ ರೆಡ್ಡಿ ಗರ್ ವಾಪಸಿಗೆ ಕೆಲವು ಕ್ಷಣಗಳು ಬಾಕಿ ಇದೆ. ನಿರೀಕ್ಷೆಯಂತೆ ಲೆಕ್ಕಾಚಾರದಂತೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಮತ್ತೆ ರೀಜಾಯಿನ್ ಆಗ್ತಾ ಇದ್ದಾರೆ. ತಮ್ಮ ಪಾರ್ಟಿಯನ್ನ ಬಿಜೆಪಿ ಪಾರ್ಟಿಯಲ್ಲಿ ವಿಲೀನಗೊಳಿಸ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಸೇರ್ಪಡೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಕೆಲವು ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರಲಿಕ್ಕಿದ್ದಾರೆ. ಜನಾರ್ದನ್ ರೆಡ್ಡಿ ಪಕ್ಷ ಸೇರ್ಪಡೆಯ ಹಿಂದೆ ಹಲವು ಲೆಕ್ಕಾಚಾರಗಳಿದೆ. ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಯಾವೆಲ್ಲ ಲಾಭಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಜನಾರ್ದನ್ ರೆಡ್ಡಿ ಅವ್ರನ್ನ ಮತ್ತೆ ಪಾರ್ಟಿಗೆ ಸೇರಿಸಿಕೊಳ್ಳಾಯಿತು. ಈ ಹಿಂದೆಯೂ ಕೂಡ ಹಲವು ಬಾರಿ ಅವರು ಪ್ರಯತ್ನ ಮಾಡಿದರು ಜನಾರ್ದನ್ ರೆಡ್ಡಿ ಪಾರ್ಟಿಗೆ ಸೇರಿಸ್ಕೋಬೇಕು ಅಂತ ಹೇಳಿ. ಆದರೆ ವರಿಷ್ಠರು ಮನಸ್ಸು ಮಾಡಿರಲಿಲ್ಲ ಈ ಬಗ್ಗೆ. ಈಗ ಜನಾರ್ದನ್ ರೆಡ್ಡಿ ಅವ್ರನ್ನ ಬಿಜೆಪಿ ಸೇರಿಸ್ಕೊಳ್ಳೋದಕ್ಕೆ ಕಾರಣಗಳೇನು, ಲಾಭದ ಲೆಕ್ಕಾಚಾರ ಏನು ನೋಡ್ತಾ ಹೋಗೋಣ. ಇದರ ಜೊತೆಗೆ ಕೊಪ್ಪಳ ಲೋಕಸಭಾ ಬಿಜೆಪಿ ಟಿಕೆಟ್ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಅನೌನ್ಸ್ ಆಗಿದೆ. ಡಾಕ್ಟರ್ ಬಸವರಾಜ್, ಜನಾರ್ದನ್ ರೆಡ್ಡಿ ಪತ್ನಿಗೆ ಅರುಣಾ ಲಕ್ಷ್ಮಿ ಏನಿದ್ದಾರೆ ಅವರಿಗೆ ಟಿಕೆಟ್ ಒಲಿಯುತ್ತಾ ಅಂತ, ಅಂದ್ರೆ ಟಿಕೆಟ್ ಅನ್ನ ಚೇಂಜ್ ಮಾಡ್ತಾರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ರೆಡ್ಡಿ ಪಕ್ಷ ಸೇರ್ಪಡೆಯ ಬಳಿಕ ಕೊಪ್ಪಳ ಬಿಜೆಪಿ ಟಿಕೆಟ್ ಬದಲಾಗುವ ಸಾಧ್ಯತೆಯೂ ಕೂಡ ಅಧಿಕವಾಗಿದೆ. ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್ಗೆ ಟಿಕೆಟ್ ಮಿಸ್ ಆಗಿ ಲಕ್ಷ್ಮಿಗೆ ಅದೃಷ್ಟ ಒಲಿಯಬಹುದಾ? ಈಗಾಗಲೇ ಬಿಜೆಪಿಯ ಘೋಷಿತ ಅಭ್ಯರ್ಥಿಯ ವಿರುದ್ಧ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಅವರ ವಿರುದ್ಧ ಧಿಕ್ಕಾರ ಕೂಗ್ತಾ ಗೆದ್ದು ಬನ್ನಿ ಹೇಗೆ ಅಂತ ಸವಾಲು ಕೂಡ ಹಾಕಿದ್ದಾರೆ. ಸೊ ಮತ್ತೊಂದು ಕಡೆ ಸಂಗಣ್ಣ ಕರಡಿ ಅವರ ಅಸಮಾಧಾನ, ಅವರನ್ನ ಈಗಾಗಲೇ ಬೆಂಗಳೂರಿಗೆ ಕರೆಯಲಾಗಿದೆ, ಆಹ್ವಾನ ಕೊಡಲಾಗಿದೆ. ಆದರೆ ಸಂಗಣ್ಣ ಕರಡಿ ಅವರ ಅಸಮಾಧಾನ, ಕ್ಯಾವ್ಟರ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ, ಅದರ ಜೊತೆಗೆ ನೀವು ಗೆದ್ದು ಬನ್ನಿ ಅನ್ನುವಂತಹ ಸವಾಲು, ಎಲ್ಲ ಬೆಳವಣಿಗೆಯ ಮಧ್ಯೆ ಜನಾರ್ದನ್ ರೆಡ್ಡಿ ಅವರ ಪತ್ನಿಯನ್ನ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿಸ್ತಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಈ ರೀತಿಯ ಸಾಧ್ಯತೆ ಇದೆಯಾ? ಅರುಣಾ ಲಕ್ಷ್ಮಿ ಅವರನ್ನ ಅಲ್ಲಿ ಹೊಸ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಬಹುದಾ? ಇನ್ ಕೇಸ್ ಹೈಕಮಾಂಡ್ ಈ ಕಾಲ್ ತೆಗೆದುಕೊಂಡ್ರೆ ಮತ್ತೆ ಏನೆಲ್ಲ ಬೆಳವಣಿಗೆಗಳು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಆಗಬಹುದು? ಶ್ರೀಪಾದ್, ಸದ್ಯ ನೀವು ಹೇಳಿದಂತೆ ಈ ರೀತಿಯ ಒಂದು ಚರ್ಚೆ ನಡೀತಾ ಇರ್ತಕ್ಕಂಥದ್ದು ನಿಜ. ಯಾಕೆಂತಂದರೆ ಈಗ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರು ಡಾಕ್ಟರ್ ಬಸವರಾಜ್ ಕ್ಯಾವ್ಟೂರ್ಗೆ ಟಿಕೆಟನ್ನು ಕೊಟ್ಟಿರೋದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಜೊತೆಗೆ ಪಕ್ಷವನ್ನು ಕೂಡ ಬಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲೇ ಈಗ ಅವರನ್ನು ಒಂದು ರೀತಿಯಲ್ಲಿ ಮನವೊಲಿಸಬೇಕಾಗಿರ್ತಕ್ಕಂಥದ್ದು ಕೂಡ ಪಕ್ಷದ ಜವಾಬ್ದಾರಿ, ಜೊತೆಗೆ ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕಾಗಿದೆ. ಇಂಥ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಅವರು ಪಕ್ಷದಿಂದ ಏನಾದರೂ ಬಂಡೆದ್ದು ಬೇರೆ ಕಡೆ ಹೋಗಿದ್ದೆ ಆದರೆ ಸಹಜವಾಗಿ ಮತಗಳು ದೂರ ಆಗುವಂಥದ್ದು, ಮತ ವಿಭಜನೆ, ಒಳ ಏಟು ಎಲ್ಲವೂ ಕೂಡ ಅಂತಿಮವಾಗಿ ಅಭ್ಯರ್ಥಿಗೆ ಏಟನ್ನು ಆಗುವಂಥದ್ದು ಸಾಧ್ಯತೆ ಕೊನೆ ಹಂತದಲ್ಲಿ. ಸೊ ಹೀಗಾಗಿ ಈಗ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಈಗ ಯಾವಾಗ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆದರೂ ಈ ಸಂದರ್ಭದಲ್ಲೇ ಒಂದು ಮಾತುಕತೆ ಆಗಿದೆ ಅಂತಕ್ಕಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿಬರ್ತಿರ್ತಕ್ಕಂಥದ್ದು. ಅರುಣಾ ಲಕ್ಷ್ಮಿ ಏನಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಪತ್ನಿ, ಅವರನ್ನು ಕೊಪ್ಪಳದಿಂದ ಕಣಕ್ಕಿಳಿಸುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆನೇ ಈಗಾಗಲೇ ರಾಜ್ಯ ನಾಯಕರು ಕೂಡ ಒಲವು ತೋರಿದ್ದಾರೆ ಅಂತಕ್ಕಂಥದ್ದು. ಇದಕ್ಕೆ ಈಗ ಆಗಬೇಕಾಗಿರೋದು ಈಗಾಗಲೇ ಡಾಕ್ಟರ್ ಬಸವರಾಜ್ ಕ್ಯಾವ್ಟೂರ್ ಅವರನ್ನು ಅಭ್ಯರ್ಥಿಯಾಗಿ ಈಗಾಗಲೇ ಕೊಪ್ಪಳಕ್ಕೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಈಗ ಅವರಿಗೆ ಇನ್ನೂ ಕೂಡ ಬಿ ಫಾರ್ಮನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಅವರ ಟಿಕೆಟನ್ನು ಅಂದರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಯನ್ನು ಬದಲಾಯಿಸಿ ಅರುಣಾ ಲಕ್ಷ್ಮಿ ಏನಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅವರಿಗೆ ಕೊಡುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಈ ಕುರಿತಂತೆ ಈಗಾಗಲೇ ಈ ಬಗ್ಗೆ ಕೂಡ ಒಂದು ರೀತಿಯ ಲೆಕ್ಕಾಚಾರಗಳು ಶುರುವಾಗಿರ್ತಕ್ಕಂಥದ್ದು. ಯಾವ ರೀತಿಯ ಲೆಕ್ಕಾಚಾರಗಳು ಅಂತ ನೋಡೋದಾದರೆ, ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ವೈಯಕ್ತಿಕ ವರ್ಚಸ್ಸು ಕೊಪ್ಪಳದಲ್ಲಿ ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥದ್ದು, ಜೊತೆಗೆ ಈ ವರ್ಚಸ್ಸು ಏನಿದೆ ಈ ವರ್ಚಸ್ಸನ್ನು ಪಕ್ಷ ಲಾಭವಾಗಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಅವರು ಕೂಡ ಒಂದು ಪಕ್ಷವನ್ನು ಕಟ್ಟಿದಂಥವ್ರು ಪಕ್ಷವನ್ನು ಬಿಟ್ಟು ನೂರಾರು ಜನ ಪದಾಧಿಕಾರಿಗಳು, ಕಾರ್ಯಕರ್ತರು, ಸಾವಿರಾರು ಜನ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಪಕ್ಷದೊಂದಿಗೆ ಬಿಜೆಪಿಯೊಂದಿಗೆ ವಿಲೀನ ಮಾಡಿರೋದನ್ನು ನೋಡೋದಾದರೆ ಖಂಡಿತವಾಗಲೂ ಕೂಡ ಒಂದು ಸೀಟು ಈ ಬಾರಿ ಬಿ ಜೆ ಪಿಯಿಂದ ಅವರಿಗೆ ಬಿಟ್ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಅಂದರೆ ಒಂದು ಸೀಟ್ ಅಂದರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷದ ಭಾಗ ಆಗಿರೋದ್ರಿಂದ ಪತ್ನಿಯವರು ಕೂಡ ಬಿ ಜೆ ಪಿ ಚಿಹ್ನೆ ಅಡಿಯೇ ಸ್ಪರ್ಧಿಸ್ತಾರೆ ಹೊರತು ಇದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆ ನೀಡಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು 2 ದಿನದಲ್ಲಿ ಈ ಬಗ್ಗೆ ಅಂತಿಮವಾಗಿ ಒಂದು ನಿರ್ಧಾರ ಹೊರಬೀಳುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದು ಏನು ರಾಜಕೀಯವಾಗಿ ಚರ್ಚೆ ಹಂತದಲ್ಲೇ ಇರೋದ್ರಿಂದ ಯಾವುದು ಕೂಡ ಫೈನಲ್ ಆಗಿಲ್ಲ. ಅಧಿಕೃತವಾಗಿ ಕೂಡ ಎಲ್ಲಿಯೂ ಕೂಡ ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರೀಯ ನಾಯಕರಿರ್ಬೋದು, ಎಲ್ಲಿಯೂ ಕೂಡ ಒಂದು ಸುಳಿವನ್ನು ಕೂಡ ಬಿಟ್ಕೊಂಡಿಲ್ಲ.
ಸದ್ಯಕ್ಕೆ ಜನಾರ್ದನ್ ರೆಡ್ಡಿ ಅವರ ಅಗತ್ಯತೆ ಏನಿದೆ ಪಕ್ಷಕ್ಕೆ ಅದನ್ನು ಮಾತ್ರ ಮನಗೊಂಡಿರ್ತಕ್ಕಂಥ ನಾಯಕರು ಅವರನ್ನು ಪಕ್ಷಕ್ಕೆ ಬರಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಅವರು ಅಧಿಕೃತವಾಗಿ BJPಗೆ ಸೇರ್ಪಡೆ ಆಗ್ತಿದ್ದಾರೆ ಮರಳಿ. ಸೊ ಇದಾದ ನಂತರ ಮುಂದುವರೆದು ರಾಜಕೀಯ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಆ ನಂತರ ಅಭ್ಯರ್ಥಿಯ ಬದಲಾವಣೆ ಅಂದರೆ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಏನಿದ್ದಾರೆ ಅವರ ಬದಲಾಗಿ ಅರುಣಾ ಲಕ್ಷ್ಮಿ ಅವರಿಗೆ ಕೊಡುವಂಥ ಸಾಧ್ಯತೆಗಳು, ಅಭ್ಯರ್ಥಿಗಳನ್ನ ಬದಲಾಯಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದು ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ, ಅಭ್ಯರ್ಥಿಯ ಗೆಲುವು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಕೂಡ ಲೆಕ್ಕಾಚಾರಗಳು ಈಗಷ್ಟೇ ಶುರುವಾಗಿರೋದ್ರಿಂದ ಇನ್ನೊಂದು 2 ದಿನದಲ್ಲಿ ಅಂತಿಮವಾಗಿ ಈ ಬಗ್ಗೆ ಒಂದು ನಿರ್ಧಾರ ಹೊರಬೀಳುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬರ್ತಾ ಇರೋದು ಸಹಜವಾಗಿ ಬಳ್ಳಾರಿ ಬಿಜೆಪಿಯಲ್ಲಿ ಹೊಸ ಬೂಸ್ಟರ್ ಡೋಸ್ ಇದ್ದಂಗೆ. ಈ ಬಗ್ಗೆ ಅಲ್ಲಿನ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಶ್ರೀರಾಮುಲು ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ.